ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಫ್ಯಾಷನ್. ಇಲ್ಲಿ ಕಾಲರ್ ನೆಕ್ ಕುರ್ತಿನ ಸ್ಟಿಚ್ ಮಾಡೋಕೆ ಅಂತ 3 ಮೀಟರ್ ಕಾಟನ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಟಾಪ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಟಾಪ್ ಲೆಂತ್ ನ 14 ಇಂಚ್ಗೆ ತಗೊಂಡಿದ್ದೀನಿ. ಶೋಲ್ಡರ್ ನ 6.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ ನ ಕೂಡ 6.5 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಪ್ಲಸ್ 2 ಇಂಚ್ ಮಾರ್ಜಿನ್ ಹಾಗೂ ಹಾಫ್ ಇಂಚ್ ಲೂಸಿಂಗ್ ನ ಸೇರಿಸಿ 11.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಬಟನ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಹಾಫ್ ಇಂಚ್ ಹೊಲಿಗೆಗೆ ಹೋಗುತ್ತೆ. ಅದಕ್ಕೆ ಅಂತ ಹಾಫ್ ಇಂಚ್ ಲೂಸಿಂಗ್ ನ ತಗೊಂಡಿದ್ದೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 7 ಇಂಚ್ ಇದೆ. ಇದಕ್ಕೆ 2 ಇಂಚ್ ಮಾರ್ಜಿನ್ ಹಾಗೂ ಹಾಫ್ ಇಂಚ್ ಲೂಸಿಂಗ್ ನ ಸೇರಿಸಿ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಆರ್ಮೋಲ್ ಶೇಪ್ನ ತೆಗಿಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡಿ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಆರ್ಮೋಲ್ ಶೇಪ್ನ ಕೂಡ ಕೊಟ್ಕೋತೀನಿ. ಇಲ್ಲಿ ನೆಕ್ ಶೇಪ್ನ ತೆಗಿಯೋಕೆ ಅಂತ ನೆಕ್ ವಿಡ್ತ್ನ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಫ್ರಂಟ್ ನೆಕ್ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಬ್ಯಾಕ್ ನೆಕ್ನ 1 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ನೆಕ್ಗೆ ರೌಂಡ್ ಶೇಪ್ನ ಕೊಟ್ಕೋತೀನಿ. ಶೋಲ್ಡರ್ನ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗಿಲ್ಲಿ ಮೊದಲಿಗೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಇವಾಗಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ರಿಮೂವ್ ಮಾಡ್ಕೋತೀನಿ. ನಂತರ ಫ್ರಂಟ್ ನೆಕ್ ಹಾಗೂ ಫ್ರಂಟ್ ಆರ್ಮೋಲ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಸೈಡ್ಗೆ ಬಟನ್ ಪಟ್ಟಿನ ಅಟ್ಯಾಚ್ ಮಾಡೋಕೆ ಅಂತ ಸೆಂಟರ್ಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಬಾಟಮ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಆಗಿದೆ. ಇವಾಗ ಇದನ್ನ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡ್ ಆಗಿದೆ. ಇವಾಗ ಇಲ್ಲಿ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ವೆಸ್ಟ್ ಹತ್ರ ಕೂಡ 9.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದ್ರ ಮಾರ್ಕ್ ಲೆಂತ್ ಬಂದು 11.5 ಇಂಚ್ ಬಂದಿದೆ. 11.5 ಇಂಚ್ಗೆ ಸುತ್ತ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇಲ್ಲಿ ಈ ಮಾರ್ಕ್ನ ಡಾರ್ಕ್ ಮಾಡ್ಕೋತೀನಿ. ನಂತರ ಇಲ್ಲಿ ಲೆಂತ್ನ 31 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 31 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಈ ಮಾರ್ಕ್ನ ಕಟ್ ಮಾಡ್ಕೋತೀನಿ. ಜೊತೆಗೆ ಈ ಫೋಲ್ಡೆಡ್ ಸೈಡ್ನ ಕೂಡ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಫೋಲ್ಡೆಡ್ ಸೈಡ್ ಕೂಡ ಕಟ್ ಆಗಿದೆ. ಈ ಎಕ್ಸ್ಟ್ರಾ ಪೀಸ್ನ ಇಲ್ಲಿ ಸ್ಲೀವ್ನ ಕಟ್ ಮಾಡೋಕೆ ಅಂತ ಇಟ್ಕೋತೀನಿ. ನಾನು ಕಟ್ ಮಾಡ್ಕೊಂಡಿರೋ ಬಾಟಮ್ ಬಂದು ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಸ್ಲೀವ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಸ್ಲೀವ್ ಲೆಂತ್ನ 18 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ವಿಡ್ತ್ನ 9.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಡೌನ್ನ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ನ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಇಲ್ಲಿ ಸ್ಲೀವ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಆರ್ಮೋಲ್ ಶೇಪ್ನ ಕೂಡ ಕೊಟ್ಕೋತೀನಿ. ಸ್ಲೀವ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಸ್ಲೀವ್ನ ಓಪನ್ ಮಾಡಿಕೊಂಡು ಈ ಫ್ರಂಟ್ ಶೇಪ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ.
ಇಲ್ಲಿ ಟಾಪ್ನ ಸ್ಟಿಚ್ ಮಾಡೋಕ್ಕೆ ಅಂತ ಕಟ್ ಮಾಡ್ಕೊಂಡಿರೋ ಫ್ರಂಟ್ ಪಾರ್ಟ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ಅಂತ ಮೊದಲೇ ಪಟ್ಟಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಇಂಚ್ಗೆ ಪಟ್ಟಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಕೂಡ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ಅಂತ 3 ಇಂಚ್ಗೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಈ ಪಟ್ಟಿನ ನಾನು ಹೀಗೆ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಪಟ್ಟಿನ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಪಟ್ಟಿ ಪೂರ್ತಿಯಾಗಿ ಒಳಗಡೆ ಹೋಗಿರಬೇಕು. ಈ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗಿರುತ್ತೆ. ಈ ಕಡೆ ಪಟ್ಟಿನೂ ಕೂಡ ಹೀಗೆ ಮೊದಲಿಗೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ನಾನು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ 2 ಪಟ್ಟಿಗಳು ಕೂಡ ಸ್ಟಿಚ್ ಆಗಿದೆ. ಇಲ್ಲಿ ಮೇಲ್ಗಡೆ ಇರೋ ಎಕ್ಸ್ಟ್ರಾ ಬಟ್ಟೆನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ ಹತ್ರ ಬಟ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ. ನಂತರ ಇಲ್ಲಿ ಬ್ಯಾಕ್ ಪಾರ್ಟ್ನ ಉಲ್ಟಾ ಇಟ್ಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋತೀನಿ. ಶೋಲ್ಡರ್ ಸ್ಟಿಚ್ ಆಗಿದೆ. ನಂತರ ನಾನು ಕಾಲರ್ನ ಮಾರ್ಕ್ ಮಾಡೋಕ್ಕೆ ಅಂತ ಹೇಳಿ ಬಟ್ಟೆನ ನೆಕ್ ಹತ್ರ ಪಿನ್ ಹಾಕಿ ಸರಿಯಾಗಿ ಸೆಕ್ಯೂರ್ ಮಾಡ್ಕೋತೀನಿ. ಇವಾಗ ನೆಕ್ ಮೆಜರ್ಮೆಂಟ್ನ ಮಾಡ್ಕೋತೀನಿ. ಇಲ್ಲಿ 9.6 ಇಂಚ್ಗೆ ನೆಕ್ ಮೆಜರ್ಮೆಂಟ್ ಬಂದಿದೆ. ಈ 9.6 ಇಂಚ್ಗೆ ಕಾಲರ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಲರ್ನ ಕಟ್ ಮಾಡೋಕೆ ಅಂತ ಕ್ಯಾನ್ವಾಸ್ ಪೇಪರ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಕ್ಯಾನ್ವಾಸ್ ಪೇಪರ್ ಲೆಂತ್ನ ನಾನು 19.5 ಇಂಚ್ಗೆ ತಗೊಂಡಿದ್ದೀನಿ. ಜೊತೆಗೆ ಕಾಲರ್ ವಿಡ್ತ್ನ 5 ಇಂಚ್ಗೆ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಕಾಲರ್ನ ಸೆಂಟರ್ಗೆ ಫೋಲ್ಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ವಿಡ್ತ್ನ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲೂ ಕೂಡ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇಲ್ಲಿಂದ ಹೀಗೆ ಕಾಲರ್ ಶೇಪ್ನ ಕೊಟ್ಕೋತೀನಿ. ಇಲ್ಲಿ ಕಾಲರ್ ಲೆಂತ್ನ 1 ಇಂಚ್ಗೆ ಇನ್ಕ್ರೀಸ್ ಮಾಡಿ ಇದೇ ಶೇಪ್ ಅಳತೆಗೆ ಮಾರ್ಕ್ ಮಾಡ್ಕೋತೀನಿ. ನೈನ್ 9.6 ಇಂಚ್ಗೆ ಕಾಲರ್ ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ಮೇಲ್ಗಡೆ ಹೀಗೆ ಸ್ವಲ್ಪ ಕ್ರಾಸ್ ಆಗಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಈ ಕಾಲರ್ನ ಕಟ್ ಮಾಡ್ಕೋತೀನಿ. ಇವಾಗಿಲ್ಲಿ ಕಾಲರ್ ಕಟ್ ಆಗಿದೆ. ಇವಾಗಿಲ್ಲಿ ಬಟ್ಟೆ ಪೀಸ್ನ ತಗೊಂಡಿದ್ದೀನಿ. ಇವಾಗ ಈ ಪೀಸ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಇದ್ರ ಮೇಲೆ ಕಾಲರ್ನ ಇಟ್ಕೊಂಡು ಪ್ರೆಸ್ ಮಾಡ್ಕೋತೀನಿ. ಕಾಲರ್ ಬಟ್ಟೆಗೆ ಅಂಟ್ಕೊಂಡಿದೆ. ಕಾಲರ್ ಸುತ್ತ 1/2 ಇಂಚ್ ಬಿಟ್ಟು ನಾನು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಜೊತೆಗೆ ಇನ್ನೊಂದು ಪೀಸ್ ಬಟ್ಟೆನ ಕೂಡ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಸೇಮ್ ಇದೆ ಕಾಲರ್ ಬಟ್ಟೆ ಅಳತೆಗೆ ಕಟ್ ಮಾಡ್ಕೋತೀನಿ. ಇದು ಸಹ ಕಟ್ ಆಗಿದೆ. ಇಲ್ಲಿ ಇವಾಗಿಲ್ಲಿ 1/2 ಇಂಚ್ಗೆ ಫೋಲ್ಡ್ ಮಾಡಿ ಕೆಳಗಡೆ ಮಾತ್ರ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಮತ್ತೆ ಇದನ್ನು ನಾನು ಈ ಬಟ್ಟೆ ಪೀಸ್ ಮೇಲೆ ಇಟ್ಕೊಂಡು ಇಲ್ಲಿಂದ ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಇವಾಗ ಹೀಗೆ ಕಾಲರ್ನ ಪಲ್ಟಾಯಿಸ್ಕೋತೀನಿ.
ನಂತರ ಕಾಲರ್ ಮೇಲೆ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋತೀನಿ. ಇವಾಗ ಇದನ್ನ ಸೆಂಟರ್ಗೆ ಫೋಲ್ಡ್ ಮಾಡಿ ಸಣ್ಣದಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ. ಇದೇ ತರ ಟಾಪ್ ಪೀಸ್ನು ಕೂಡ ಸೆಂಟರ್ಗೆ ಸಮ ಬರೋ ರೀತಿ ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ನಂತರ ಟಾಪ್ನ ಉಲ್ಟಾ ಮಾಡಿ ಸೆಂಟರ್ಗೆ ಬರೋ ರೀತಿ ಇಟ್ಕೊಂಡು ಕಾಲರ್ನು ಕೂಡ ಟಾಪ್ ಮೇಲೆ ಸೆಂಟರ್ಗೆ ಬರೋ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿಂದ ಮುಂದೆ ಕೂಡ ಈ ಕಡೆ ತಿರುಗಿಸ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಕಾಲರ್ನ ಈ ಕಡೆ ತಿರುಗಿಸ್ಕೊಂಡು ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಮಾಡ್ಕೋತೀನಿ. ಹೀಗೆ ಕಾಲರ್ನ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಫ್ರಂಟಲ್ಲಿ ಕಾಲರಿಂದ ಕೆಳಗಡೆ 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಬಟ್ಟೆನ ಒಂದ್ರ ಮೇಲೊಂದು ಇಟ್ಕೊಂಡು ಈ 3 ಇಂಚ್ವರೆಗೆ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಜೊತೆಗೆ ಸ್ಲೀವ್ನ ಸ್ಟಿಚ್ ಮಾಡೋಕೆ ಅಂತ ಬಟ್ಟೆನ ಇಟ್ಕೊಂಡಿದ್ದೀನಿ. ಫ್ರಂಟ್ ಸೈಡ್ ಬರೋ ಹಾಗೆ ಬ್ಯಾಕ್ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಜೊತೆಗೆ ಸ್ಲೀವ್ ಬಾಟಮ್ನ ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಕೂಡ ಸೇಮ್ ಇದೇ ತರ ಸ್ಲೀವ್ನ ಅಟ್ಯಾಚ್ ಮಾಡ್ಕೋತೀನಿ. ಸ್ಲೀವ್ ಅಟ್ಯಾಚ್ ಆಗಿದೆ ಇಲ್ಲಿ. ಜೊತೆಗೆ ಬಾಟಮ್ನ ಟಾಪ್ಗೆ ಅಟ್ಯಾಚ್ ಮಾಡೋಕೆ ಅಂತ ಇಟ್ಕೊಂಡಿದ್ದೀನಿ. ಟಾಪ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಟಾಪ್ನ ಕೂಡ ಬಾಟಮ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಟಾಪ್ ಬಾಟಮ್ಗೆ ಅಟ್ಯಾಚ್ ಆಗಿದೆ. ಜೊತೆಗೆ ಸೈಡ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಬಾಟಮ್ವರೆಗೂ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಸೈಡ್ನ ಕೂಡ ಸ್ಟಿಚ್ ಮಾಡ್ಕೋತೀನಿ. ಬಾಟಮ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸೈಡ್ ಸ್ಟಿಚ್ ಆಗಿದೆ. ಜೊತೆಗೆ ಬಾಟಮ್ ಕೂಡ ಸ್ಟಿಚ್ ಆಗಿದೆ. ಫ್ರಂಟ್ ಸೈಡ್ಗೆ ಬಟನ್ನ ಸ್ಟಿಚ್ ಮಾಡೋಕೆ ಅಂತ ಗೋಲ್ಡನ್ ಕಲರ್ ಬಟನ್ನ ತಗೊಂಡಿದ್ದೀನಿ. ಹೀಗೆ ಟಾಪ್ ಮೇಲೆ ಇಟ್ಟು ಬಟನ್ ಅಟ್ಯಾಚ್ ಮಾಡ್ಕೋತೀನಿ. ಈ ರೀತಿಯಾಗಿ ನಾನು ಕಾಲರ್ ಬಟನ್ ಕುರ್ತಿನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿ ಯಾರಾದರೂ ಸ್ಟಿಚ್ ಮಾಡಿಕೊಂಡ್ರೆ ನಂಗೆ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.